ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವಿಜಯ್ ಟ್ರಾವೆಲ್ ಲಾಗ್ಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಮತ್ತೊಂದು ಟ್ರೈನ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಟೈಮ್ ಇವಾಗ ಕರೆಕ್ಟಾಗಿ 7 ಗಂಟೆ ಆಗ್ತಿದೆ. ಪ್ರೆಸೆಂಟ್ ನಾನು ಇವಾಗ ನಮ್ಮ ಬ್ಯಾಂಗ್ಳೂರಿನ ಯಶವಂತಪುರದಲ್ಲಿರುವಂಥ ಯಶವಂತಪುರ ರೈಲ್ವೆ ಜಂಕ್ಷನಲ್ಲಿದ್ದೀನಿ. ಇಲ್ಲಿಂದ ಒಂದು ಸೂಪರ್ ಟ್ರೈನ್ ಜರ್ನಿ ಮಾಡ್ತಾ ಇದ್ದೀನಿ ಇವತ್ತು. ಇವತ್ತು ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಾ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಇನ್ನೊಬ್ರು ಯೂಟ್ಯೂಬರ್ ಜೊತೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ. ಹಿಯರ್ ಗೋಸ್. ಸೊ ಆಶೀರ್ವಾದ್ ಸರ್ ಇವರು. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನಾನು ಸೂಪರ್ ಸರ್. ಸೊ ಆಶೀರ್ವಾದ್ ಸರ್ ಅವ್ರನ್ನ ನಾನು ಫಸ್ಟ್ ಟೈಮು ಇದೇ ರೈಲ್ವೆ ಸ್ಟೇಷನಲ್ಲೇ ಮೀಟ್ ಮಾಡಿದ್ದು. ಅದು ಯಾವಾಗ ಅಂದರೆ ಯಶವಂತಪುರ ಕಾಚಿಗೂಡ ವಂದೇ ಭಾರತ್ ಇನಾಗ್ರಲ್ ಆದಾಗ ಇದು ಮಾಡಿದ್ದು. ಸರ್ ಹೇಳಿ, ನಿಮ್ಮ ಚಾನಲ್ ಬಗ್ಗೆ ಹೇಳಿ. ನನ್ನ ಚಾನಲ್ ಹೆಸರು ಬಂದು ರೈಲ್ ಅಡ್ಡ ಅಂತ. Okay. RAILADDA ಒಂದೇ ವರ್ಡ್ ಅದು. ಓಕೆ. ಸೊ ಇಟ್ಸ್ ಬೇಸಿಕಲಿ ಆಲ್ ಅಬೌಟ್ ಟ್ರೈನ್ಸ್ ಕವರ್ ಮಾಡ್ತಾರೆ. ಎಲ್ಲ ಥರ ಟ್ರೈನ್ಸು, Okay. ಲೋಕಲ್ ಟ್ರೈನ್ಸ್, ಸಬರ್ಬನ್ ಟ್ರೈನ್ಸ್, ಮೇಲ್ ಎಕ್ಸ್ಪ್ರೆಸ್, ಪ್ಯಾಸೆಂಜರ್, ಸೂಪರ್ ಫಾಸ್ಟ್, ವಂದೇ ಭಾರತ್. ಸೊ ಬೇಸಿಕಲಿ ಆಲ್ ಪ್ರೀಮಿಯಂ, ಲೋಕಲಿಂದ ಹಿಡಿದು ಪ್ರೀಮಿಯಂ ಲೆವೆಲ್ ತನಕ ಎಲ್ಲ ಟ್ರೈನ್ಸ್ನ ಕವರ್ ಮಾಡ್ತೀನಿ. ಓಕೆ. ಆಲ್ಮೋಸ್ಟ್ ಎಲ್ಲ ಸ್ಪೆಷಲ್ ಟ್ರೈನ್ಸ್ ಇನ್ಕ್ಲೂಡಿಂಗ್ ವಂದೇ ಭಾರತ್ನ ಕೂಡ ಕವರ್ ಮಾಡಿದ್ದಾರೆ. ಸೊ ನಾನಂತೂ ಇನ್ನೂ ಇದುವರೆಗೂ ಮಾಡಿಲ್ಲ, ನೆಕ್ಸ್ಟ್ ಮಾಡ್ತೀನಿ. ಓಕೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಚಾನಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತೊಂದು ಸ್ಪೆಷಲ್ ಟ್ರೈನ್ ಜರ್ನಿ ಅಂತ ಹೇಳಿದ್ನಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಫಾರ್ ದ ಫಸ್ಟ್ ಟೈಮ್ ಸೌತ್ ಇಂಡಿಯಾದಲ್ಲಿ ಗರೀಬ್ ರಥ್ ಎಕ್ಸ್ಪ್ರೆಸ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಅದು ಬ್ಯಾಂಗ್ಳೂರಿನಲ್ಲಿರುವ ಯಶವಂತಪುರದಿಂದ ಕೊಚುವೆಲಿ ಹೋಗೋ ಟ್ರೈನ್ ಇದು. ಸೌತ್ ಇಂಡಿಯಾದಲ್ಲಿ ಫಸ್ಟ್ ಗರೀಬ್ ರಥ್ ಎಕ್ಸ್ಪ್ರೆಸ್ ಇದು. ಆರ್ಡಿನರಿ ಗರೀಬ್ ಎಕ್ಸ್ಪ್ರೆಸ್ಸಿಂದ ಇದನ್ನು LHB ಕೋಚ್ಗೆ ಕನ್ವರ್ಟ್ ಮಾಡಿದ್ದಾರೆ. ಆ ಟ್ರೈನಲ್ಲಿ ನಾವು ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಓಕೆ. ಟೈಮ್ ಇವಾಗ 7 ಗಂಟೆ ಆಗ್ತಿದೆ. ನಮ್ಮ ಟ್ರೈನು 8:45ಗೆ ಸ್ಟಾರ್ಟ್ ಆಗುತ್ತೆ. ವೆದರ್ ಅಂತೂ ಸೂಪರ್ ಇದೆ, ಹಂಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಓಕೆ. ಯಶವಂತಪುರ ಮೆಟ್ರೋ ಸ್ಟೇಷನ್ನು. ಸೊ ಯಾರಾದರೂ ಯಶವಂತಪುರ ರೈಲ್ವೆ ಸ್ಟೇಷನ್ ಬರಬೇಕಂದ್ರೆ ಈಸಿಯಾಗಿ ಸಿಟಿಯಿಂದ ಬರ್ಬೋದು ನೀವು. ಹಿಂಗೆ ಇಳಿದಿದ ತಕ್ಷಣ ಇದರ ಆಪೋಸಿಟಲ್ಲೇ ಇರುತ್ತೆ ಯಶವಂತಪುರ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ನ ಆಪ್ರೇಟ್ ಮಾಡ್ತಿರೋದು ಸೌತ್ ವೆಸ್ಟರ್ನ್ ರೈಲ್ವೇಸ್ ಅವರು. ರೈಲ್ವೆ ಸ್ಟೇಷನ್ ಆಚೆ ಕಡೆನೇ ಒಂದು ದೊಡ್ಡ ಡಿಸ್ಪ್ಲೇ ಇದೆ. ಈಗ ನಮ್ಮ ಟ್ರೈನ್ ನಂಬರ್ಸ್ ಎಲ್ಲ ಇಲ್ಲಿ ನೋಡ್ಕೊಬೋದು. ಬಟ್ ನಮ್ಮ ಟ್ರೈನ್ ನಂಬರ್ ಇನ್ನೂ ಡಿಸ್ಪ್ಲೇ ಆಗ್ತಿಲ್ಲ. 8:45 ರೈಲ್ವೆ ಸ್ಟೇಷನ್ ಒಳಗಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 1 ವೆಜಿಟೇರಿಯನ್ ರೆಸ್ಟೋರೆಂಟ್ ಕೂಡ ಇದೆ. ಇಲ್ಲೇ ಮಾಡೋಣ ಸರ್. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ 2 ಟರ್ಮಿನಲ್ಸ್ ಇದೆ. ಈಗ ನಾನು ಪ್ರೆಸೆಂಟ್ ನಿಂತಿರೋದು ಬಂದ್ಬಿಟ್ಟು ಇದು ಟರ್ಮಿನಲ್ 2. ಇದು ಟರ್ಮಿನಲ್ 1 ಬಂದ್ಬಿಟ್ಟು ಆ ಕಡೆ ಇದೆ. ಅದೀಗ ಪ್ರೆಸೆಂಟ್ ಆಪ್ರೇಷನಲ್ಲಿಲ್ಲ, ಯಾಕೆಂದರೆ ರೆನೋವೇಷನ್ ಮಾಡ್ತಿದ್ದಾರೆ. ನಾವೆಲ್ಲೀಗ ಊಟ ಮಾಡಿದ್ವಲ್ಲ, ಅದು ಬಂದ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ನಂಬರ್ 6ಅಲ್ಲಿರೋದು. ಈಗ ಬಿಟ್ಟು 8:05 ಆಗ್ತಿದೆ. 8:45ಗೆ ನಮ್ಮ ಟ್ರೈನ್ ಇಲ್ಲಿಂದ ಹೊರಡುತ್ತೆ. ಅಷ್ಟು ಮುಂಚೆ ಟ್ರೈನ್ ಎಕ್ಸ್ಟೀರಿಯರು ಮತ್ತು ಇಂಟೀರಿಯರು, ಹೊಸ ಟ್ರೈನ್ ಹೇಗಿದೆ ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ನಾವೀಗ ನೋಡ್ತಾ ಇರೋದೇ ಟ್ರೈನು ಯಶವಂತಪುರದಿಂದ ಕೊಚುವೆಲಿ ಹೋಗುವಂಥ ಲೇಟೆಸ್ಟ್ ಅಪ್ಡೇಟೆಡ್ ಗರೀಬ್ ರಥ್ ಎಕ್ಸ್ಪ್ರೆಸ್ ಇದು.
ಸೂಪರಾಗಿದೆ ಔಟ್ಸೈಡಿಂದ ನೋಡೋದಕ್ಕೆ. ಬನ್ನಿ ಲೋಕೋಮೋಟಿವ್ ಯಾವುದು ಅಂತ ತೋರಿಸ್ತೀನಿ, ಆಮೇಲೆ ಕೋಚ್ ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ, ಏನೇನು ಹಳೆ ಗರೀಬ್ ರಥ್ಗೂ ಹೊಸ ಗರೀಬ್ ರಥ್ಗೂ ಏನು ಚೇಂಜಸ್ ಇದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಬನ್ನಿ. ಒಂದು ಕೋಚ್ ನಂಬರ್ ಬಂದ್ಬಿಟ್ಟು G7. ಟೋಟಲ್ ಆಗಿ 16 ಕೋಚಸ್ ಇದೆ ಈ ಟ್ರೈನಲ್ಲಿ. ಇಲ್ಲೂ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ 2 ಶಾಪ್ಸ್ ಇದೆ. ಎಷ್ಟು ಸ್ನ್ಯಾಕ್ಸ್ ಇಲ್ಲ ವಾಟರ್ ಬಾಟಲ್ ತೊಗೊಬೋದು. ಒಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ, ಒಂದು ಮಿರರ್ ಇದೆ. ತುಂಬ ಸ್ಟೈಲಿಶ್ ಆಗಿದೆ ಕೋಚು, ಹೊಸ ಕೋಚ್ ಇದು. ಇದು ಲ್ಯಾಬ್ರೇಟ್ರಿ. ಒಂದು ಫೈರ್ ಎಕ್ಸ್ಟಿಂಗ್ವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಟ್ರಿಪ್ ಲೈಟ್ ಕೊಟ್ಟಿದ್ದಾರೆ. ಇದು AC ಕಂಟ್ರೋಲ್ ಪ್ಯಾನಲು. ಬನ್ನಿ ಒಳಗಡೆ ಹೋಗ್ಬಿಟ್ಟು ಸೀಟ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ಸೀಟ್ ಹತ್ರ ಕೂಡ, ಬೆರ್ತ್ ಹತ್ರ ಕೂಡ ಒಂದು ಮಿರರು, ಒಂದು ಲಗೇಜ್ ರ್ಯಾಕು, ಆಮೇಲೆ ಎಮರ್ಜೆನ್ಸಿ ಚೈನು, ಆಮೇಲೆ ಒಂದೊಂದು ಸೀಟಿಗೂ ಒಂದೊಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಆಮೇಲೆ ರೀಡಿಂಗ್ ಲೈಟು, ಆಮೇಲೆ USB ಕೇಬಲ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಲೈಟ್ ಪಕ್ಕಾಗಿ ವರ್ಕ್ ಆಗ್ತಾಯಿದೆ. ಇದು AC ಕೋಚ್ ಆಗಿರೋದ್ರಿಂದ ನಮಗೆ ಬ್ಲ್ಯಾಂಕೆಟು ಆಮೇಲೆ ಪಿಲ್ಲೋ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇಲ್ಲಿ ಎವ್ರಿ ಸೀಟಿಗೂ ಒಂದೊಂದು ವಾಟರ್ ಬಾಟಲ್ ಹೋಲ್ಡರು, ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಇದೊಂದು ಟ್ರೇ ಇದೆ. ಆಮೇಲೆ ಪ್ರೈವಸಿಗೆ ಸ್ಕ್ರೀನ್ಸು. ಇಲ್ಲೇನು ಈ ಥರ ಒಂದು ಏನಾದರೂ ಒಂದು ಕವರ್ಸ್ ಇದಕ್ಕೆ ಇಟ್ಕೊಳ್ಳೋದಕ್ಕೆ ಒಂದು ಹ್ಯಾಂಗರ್ ಇದೆ. ಇಲ್ಲೊಂದು ಪ್ರತಿ ಸೀಟಿಗೂ ವಾಟರ್ ಬಾಟಲ್ ಹೋಲ್ಡರ್ ಇದೆ. ಇದು ನೋಡಿ, ಇದರಲ್ಲಿ ಅಡ್ಜಸ್ಟಬಲ್ AC ವಿಂಡ್ ಕೊಟ್ಟಿದ್ದಾರೆ. ಈ ಹಳೆ ಗರೀಬ್ ರಥಲ್ಲಿ ಇದೆಲ್ಲ ಇರಲಿಲ್ಲ. ತುಂಬ ಚೆನ್ನಾಗಿದೆ. ಆಮೇಲೆ ಟೋಟಲ್ ಸೀಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 78. ಹಳೆ ಗರೀಬ್ ರಥಲ್ಲಿ 80 ಇತ್ತು. ಇವಾಗ ಇಲ್ಲಿ ನೋಡಿ, ಈ ಸ್ಪೇಸನ್ನು ಆಕ್ಯುಪೈ ಮಾಡಿದ್ದಾರೆ, ಅದಕ್ಕೆ 2 ಸೀಟ್ಸ್ ಕಡಿಮೆ ಆಗಿದೆ ವೆಂಡರ್ಸ್ ಲಗೇಜ್ ಇಟ್ಕೊಳ್ಳೋಕ್ಕೆ. ಇದು ವೆಸ್ಟರ್ನ್ ಸ್ಟೈಲ್ ರೆಸ್ಟ್ ರೂಮು. ಈ ಕಡೆ ಇರೋದು ಇಂಡಿಯನ್ ಸ್ಟೈಲು. ಇಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಒಂದು ಹ್ಯಾಮರ್ ಇದೆ. ಇದು ಡಸ್ಟ್ಬಿನ್ನು. ಆಮೇಲೆ ಫೈರ್ ಎಕ್ಸ್ಟಿಂಗ್ವಿಷರ್ ಕೊಟ್ಟಿದ್ದಾರೆ. ಸೊ ಕೋಚ್ ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡೋದ್ರಲ್ಲ, ಇವಾಗ ಈ ಟ್ರೈನ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಚಿಕ್ಕದಾಗಿ. ಸೊ ಈ ಗರೀಬ್ ರಥ್ ಎಕ್ಸ್ಪ್ರೆಸ್ ಅನ್ನೋದು LHB ಆಗಿ ಕನ್ವರ್ಟ್ ಆಗಿದ್ದು ಲಾಸ್ಟ್ ಮಂತು 16th. ಆ್ಯಕ್ಚುಲಿ ಗರೀಬ್ ರಥ್ ಅಂದರೆ ಏನು? ಗರೀಬ್ ರಥ್ ಅಂದರೆ ಗರೀಬ್ ಅಂದರೆ ಹಿಂದಿಯಲ್ಲಿ ಬಡವರು, ರಥ್ ಅಂದರೆ ಬಡವನ ರಥ ಅಂತ. ಓಕೆ, ಸೊ ಬಡವರು ಕೂಡ AC ಕೋಚಲ್ಲಿ ಟ್ರಾವೆಲ್ ಮಾಡೋ ಥರ ಆಗಬೇಕು ಅನ್ನೋದಕ್ಕೋಸ್ಕರ ಈ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಗರೀಬ್ ರಥ್ ಅನ್ನೋ ಟ್ರೈನ್ನ. ಇದರಲ್ಲಿ ಏನಂದರೆ ನಾರ್ಮಲ್ ಟ್ರೈನಲ್ಲಿರುವಂಥ 3rd AC-ಗೂ ಈ ಟ್ರೈನಲ್ಲಿರುವಂಥ 3rd AC-ಗೂ ಫೇರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಇದರಲ್ಲಿ ಕಡಿಮೆ ಇರುತ್ತೆ. ಈ ಟ್ರೈನ್ ಏನಂದರೆ ಕಂಪ್ಲೀಟಾಗಿ 3 AC ಇರುತ್ತೆ. ಇದರಲ್ಲಿ 2nd AC, 1st AC, ಜನರಲ್ ಕೋಚ್ ಏನಿರಲ್ಲ, ಎಲ್ಲ ಕಂಪ್ಲೀಟಾಗಿ 3 AC ಇರುತ್ತೆ. ಓಕೆ, ಸೊ ಆಮೇಲೆ ಇನ್ನೊಂದೇನೆಂದರೆ, ನಾನು ಇದು 2nd ಟೈಮ್ ನಾನು ಗರೀಬ್ ರಥಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಇದಕ್ಕೆ ಮುಂಚೆ ನಾನು ಯಶವಂತಪುರಿಂದ ಸಿಕಂದ್ರಾಬಾದ್ವರೆಗೂ ಆರ್ಡಿನರಿ ಅಂದರೆ ನಾರ್ಮಲ್ ಗರೀಬ್ ರಥ್ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೆ. ಈ ಟ್ರೈನಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅನ್ನೋದನ್ನು ನೋಡೋಣ. ಇದು ಗರೀಬ್ ರಥ್ ಕೊಚುವೇಲಿ. ಆ ಕಡೆ ಇದೆ ಹೋಗಿ. ಟೈಮ್ ಇವಾಗ ಎಕ್ಸಾಕ್ಟಾಗಿ 8:45 ಆಗ್ತಾಯಿದೆ. ನಮ್ಮ ಟ್ರೈನ್ ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಓಡ್ತಾ ಇದೆ. ಈಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಬಾನಸವಾಡಿ. ಅದು ಇಲ್ಲಿಂದ 14 ಕಿಲೋಮೀಟರ್ಸ್ ಇದೆ. ಆಮೇಲೆ ಅಫಿಷಿಯಲ್ ಟೈಮ್ ಪ್ರಕಾರ 9:10ಗೆ ಅಲ್ಲಿಗೆ ಹೋಗುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಈ ಟ್ರೈನಿಗೆ ಇರೋದು ಯಶವಂತಪುರ ಬಿಟ್ಟರೆ ಬಾನಸವಾಡಿ ಅಷ್ಟೇ. ಆಮೇಲೆ ಹೊಸೂರು, ಸೇಲಮ್ಮು ಈ ರೋಡ್ ಮಾರ್ಗವಾಗಿ ಹೋಗುತ್ತೆ. ಬಾಯ್ ಬಾಯ್ ಯಶವಂತಪುರ. ಸೊ ಕ್ವಿಕ್ಕಾಗಿ ಈ ಟ್ರೈನ್ ಟೈಮಿಂಗ್ಸ್ ಬಗ್ಗೆ ಹೇಳ್ತೀನಿ. ಇಲ್ಲಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ 8:45ಗೆ ಹೊರಡುತ್ತೆ.
ಆಮೇಲೆ ನಾಳೆ ಮಧ್ಯಾಹ್ನ 1:15ಗೆ ಇದು ಕೊಚುವೇಲಿಗೆ ಹೋಗುತ್ತೆ. ಸೊ ನಾನಂತೂ ಇವತ್ತು ಕೊಚುವೇಲಿವರೆಗೂ ಟ್ರಾವೆಲ್ ಮಾಡ್ತಿಲ್ಲ, ಬಟ್ ಎಲ್ಲಿವರೆಗೂ ಟ್ರಾವೆಲ್ ಮಾಡ್ತಿದ್ದೀನಿ ಅನ್ನೋದನ್ನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಶಾರ್ಟ್ ಡಿಸ್ಟೆನ್ಸ್ ಅಂತೂ ಅಲ್ಲ, ಇದು ಮಿನಿಮಮ್ 500 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಆಮೇಲೆ ಯಶವಂತಪುರ ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳೋದಾದರೆ, ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಟೋಟಲ್ ಆಗಿ 6 ಪ್ಲ್ಯಾಟ್ಫಾರ್ಮ್ಸ್ ಇದೆ, ಆಮೇಲೆ 8 ಟ್ರ್ಯಾಕ್ಸ್ ಇದೆ. ಇದನ್ನು ಏನಕ್ಕೆ ಜಂಕ್ಷನ್ ಅಂತ ಕರೀತಾರೆ ಅಂದರೆ, ಇಲ್ಲಿ ಒಂದು ಯಲಹಂಕ ಲೈನು, ಆಮೇಲೆ ಹುಬ್ಳಿ ಲೈನು, ಆಮೇಲೆ ಇನ್ನೊಂದು KR ಪುರಂ ಲೈನು. ಓಕೆ, ಇಲ್ಲಿ ಬಂದು ಜಾಯ್ನ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಜಂಕ್ಷನ್ ಅಂತ ಕರೀತಾರೆ. ಟ್ರೈನ್ ನಂಬರ್ 12257 ಯಶವಂತಪುರದಿಂದ ಕೊಚುವೇಲಿ ಹೋಗುವಂಥ ಗರೀಬ್ ರಥ್ ಎಕ್ಸ್ಪ್ರೆಸ್ ಈಗ ಬಾನಸವಾಡಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಅಫಿಷಿಯಲ್ ಅರೈವಲ್ ಟೈಮ್ ಪ್ರಕಾರ ಇದು ಇಲ್ಲಿಗೆ ನಾವು 9:15ಕ್ಕೆ ಬರಬೇಕು, ಆಮೇಲೆ 9:16ಕ್ಕೆ ಕೊಡಬೇಕು. ಬಟ್ ನಾವು 5 ಮಿನಿಟ್ಸ್ ಲೇಟಾಗಿ 9:20ಕ್ಕೆ ಬಂದಿದ್ದೀವಿ. 9:21ಗೆ ಇಲ್ಲಿಂದ ಹೊರಡುತ್ತೆ. ಇಲ್ಲಿ 1 ಮಿನಿಟ್ ಸ್ಟಾಪ್ ಅಷ್ಟೇ. ಈ ಟ್ರೈನ್ ಕ್ರೌಡ್ ನೋಡಿ, ಇಲ್ಲಿ ಫುಲ್ಲು ಸಿಕ್ಕಾಪಟ್ಟೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಸ್ಟಾಪ್ ಇದು ಈ ಟ್ರೈನಿಗೆ. ಫುಲ್ಲು ಕ್ರೌಡ್ ಇದೆ, ಎಲ್ಲ ಸೀಟ್ಸು ಫುಲ್ ಆಗಿಬಿಡುತ್ತೆ. ಇಲ್ಲಿ ಈ ಬಾನಸವಾಡಿ ರೈಲ್ವೆ ಸ್ಟೇಷನಲ್ಲಿ 3 ಪ್ಲ್ಯಾಟ್ಫಾರ್ಮ್ ಇದೆ. ಆಮೇಲೆ ಸ್ಟೇಷನ್ ಕೋಡ್ ಬಂದುಬಿಟ್ಟು BAND. ಸೊ ಇಲ್ಲಿ ಡೈಲಿ 30 ಟ್ರೈನ್ಸ್ ಆಲ್ಟ್ ಆಗುತ್ತೆ. ಆಮೇಲೆ ಒಂದು ಟ್ರೈನ್ ಒರಿಜಿನೇಟ್ ಆಗುತ್ತೆ, ಒಂದು ಟ್ರೈನ್ ಟರ್ಮಿನೇಟ್ ಆಗುತ್ತೆ, ಅದು ಕೇರಳಗೆ ಹೋಗೋದು. 1 ನಿಮಿಷ ಆಲ್ಟ್ ಆದಮೇಲೆ 9:20ಗೆ ಬಾನಸವಾಡಿ ರೈಲ್ವೆ ಸ್ಟೇಷನಿಂದ ಹೊರಡ್ತಾ ಇದೆ. ನೋಡಿ, ಇಷ್ಟೊತ್ತು ಫುಲ್ಲು ಕ್ರೌಡ್ ಆಗಿತ್ತು, ಇವಾಗ ಫುಲ್ಲು ಖಾಲಿ ಆಗೋಯ್ತು ಸ್ಟೇಷನ್ನೇ. ಬಾಯ್ ಬಾಯ್ ಬಾನಸವಾಡಿ. ನಾವು ಇವಾಗ ಏನು ಟ್ರಾವೆಲ್ ಮಾಡ್ತಾ ಇದ್ದೀವಿ, ಯಶವಂತಪುರದಿಂದ ಕೊಚುವೇಲಿ ಹೋಗುವಂಥ ಗರೀಬ್ ರಥ್ ಎಕ್ಸ್ಪ್ರೆಸ್ ಬಂದ್ಬಿಟ್ಟು 2009 ಇನಾಗ್ರೇಟ್ ಆಗಿತ್ತು. ಅವಾಗ ಅದು ICF ಕೋಚಸಲ್ಲಿ ರನ್ ಆಗ್ತಾ ಇತ್ತು. ಇವಾಗ ರೀಸೆಂಟಾಗಿ June 16 ಇದನ್ನು LHB ಕೋಚಸ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಸೌತ್ ಇಂಡಿಯಾದಲ್ಲಿ ಇದು ಫಸ್ಟ್ ಟ್ರೈನು LHB ಕೋಚಸ್ಗೆ ಅಪ್ಗ್ರೇಡ್ ಮಾಡಿರೋದು. ಈ ಟ್ರೈನಲ್ಲಿ ಯಶವಂತಪುರದಿಂದ ಕೊಚುವೇಲಿಗೆ ಅಪ್ರಾಕ್ಸಿಮೇಟ್ಲಿ 900 ರೂಪೀಸ್ ಇರುತ್ತೆ, ಇನ್ಕ್ಲೂಡಿಂಗ್ ರಿಸರ್ವೇಷನ್ ಚಾರ್ಜಸ್. ಟೈಮ್ ಇವಾಗ 10:20 ಆಗ್ತಿದೆ. ನಮ್ಮ ಟ್ರೈನ್ ಇವಾಗ ಹೊಸೂರು ರೈಲ್ವೆ ಸ್ಟೇಷನ್ ಹತ್ರ ಬಂದಿದೆ. ಇನ್ನೇನು ಪ್ಲ್ಯಾಟ್ಫಾರ್ಮ್ ಎಂಟ್ರ್ ಆಗಬೇಕು. ಆಗ ಸಡನ್ನಾಗಿ ಟ್ರೈನ್ನ ಸ್ಟಾಪ್ ಮಾಡಿದ್ರು. ಏನಾಯಿತು ಅಂತ ನೋಡಿದ್ರೆ ಚೈನ್ ಪುಲ್ಲಿಂಗ್ ಆಗಿದೆ. ಈಗ ಗಾರ್ಡ್ ಬಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ, ಏನಕ್ಕೆ ಯಾರು ಚೈನ್ ಪುಲ್ಲಿಂಗ್ ಮಾಡಿದ್ದು ಅಂದ್ಬಿಟ್ಟು. ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರ್ ಆಗಬೇಕಾದ್ರೆ ಏನಕ್ಕೆ ಚೈನ್ ಪುಲ್ಲಿಂಗ್ ಮಾಡ್ತಾರೋ ಅದಂತೂ ಗೊತ್ತಾಗಲ್ಲ. ಹಂಗೆ ತಾನೇ ನಮ್ಮ ಟ್ರೈನು ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಇದು ಈಗ ಇಷ್ಟೊತ್ತು TT ಅವ್ರು ಹೇಳ್ತಾಯಿದ್ರು, ಅವ್ರನ್ನ ಕೇಳಿದೆ, ಈ ಲೋಕಲ್ ಅವರು ಹತ್ಬಿಟ್ಟಿರ್ತಾರಲ್ವ ಬ್ಯಾಂಗ್ಳೂರಿಂದ ಹೊಸೂರಲ್ಲಿ, ಇಲ್ಲಿ ಅವರು ಟಿಕೆಟ್ ಇಲ್ದಿರ ಹತ್ಬಿಟ್ಟಿರ್ತಾರೆ, ಅವರು ಫುಲ್ ಮಾಡ್ತಾರೆ ಸರ್, ಇದು ಕಾಮನ್ ಈ ರೂಟಲ್ಲಿ ಅಂತ ಹೇಳ್ಬಿಟ್ಟು ಅಂತಾಯಿದ್ರು. ನೋಡಿ, ಅವ್ರ ಪಾಡಿಗೆ ಅವರು ಬಿಟ್ಟು ಚೈನ್ ಫುಲ್ ಮಾಡಿಬಿಟ್ಟು ಹೋಗ್ಬಿಟ್ರು. ಇವಾಗ ಗಾರ್ಡ್ ಬಂದ್ಬಿಟ್ಟು ಅಲ್ಲೆಲ್ಲ ಹೋಗಿ ಚೆಕ್ ಮಾಡಿ ಅದನ್ನು ರಿಲೀಸ್ ಮಾಡಿ ಹೋಗ್ತಾ ಇದ್ದಾರೆ. ಈಗ ನಮ್ಮ ಟ್ರೈನು ಹೊಸೂರು ರೈಲ್ವೆ ಸ್ಟೇಷನ್ಗೆ ಎಂಟರ್ ಆಗ್ತಿದೆ. ಇಲ್ಲಿಗೆ ಅಫಿಷಿಯಲ್ ಅರೈವಲ್ ಟೈಮ್ ಬಂದ್ಬಿಟ್ಟು 9:50ಗೆ ಬರಬೇಕು. 9:51ಗೆ ಇಲ್ಲಿಂದ ಹೊರಡಬೇಕು. ಬಟ್ ಆಲ್ರೆಡಿ ಲೇಟು, ಅದರಲ್ಲಿ ಮತ್ತೆ ಈ ಚೈನ್ ಪುಲ್ಲಿಂಗ್ ಆಗಿದ್ದರಿಂದ ಒಂದು 15 ಮಿನಿಟ್ಸ್ ಲೇಟ್ ಆಯಿತು. ಇವಾಗ 10:22ಗೆ ಬಂದಿದೆ. ಇಲ್ಲಿ 1 ಮಿನಿಟ್ ಸ್ಟಾಪ್ ಆದಮೇಲೆ ಇಲ್ಲಿಂದ ಹೊರಡ್ತೀವಿ. 1 ಮಿನಿಟ್ ಆಲ್ಟ್ ಆದಮೇಲೆ ನಮ್ಮ ಟ್ರೈನ್ ಇವಾಗ ಹೊಸೂರಿಂದ ಹೊರಡ್ತಾ ಇದೆ. ಆ್ಯಕ್ಚುಲಿ ಇಷ್ಟೊತ್ತು ಚೈನ್ ಪುಲ್ಲಿಂಗ್ ಆಯ್ತಲ್ಲ, ಅದಾಗಿದ್ದು ಕೋಚ್ ನಂಬರ್ G10 ಅಂತೆ. ಅಲ್ಲೋಗಿ ಗಾರ್ಡ್ ಬಂದ್ಬಿಟ್ಟು ಅದನ್ನು ರೆಡಿ ಮಾಡಿದ್ರು. ಆ ಚೈನ್ ಪುಲ್ಲಿಂಗ್ ಮಾಡಿದವ್ರು ಮಾತ್ರ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟೇಷನ್ ಧರ್ಮಪುರಿ, ಅದಾದಮೇಲೆ ಸೇಲಂ ಬರುತ್ತೆ. ಸೇಲಂ ಬಂದ್ಬಿಟ್ಟು ಮಿಡ್ನೈಟ್ 1:30 ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಈರೋಡು ಆದಮೇಲೆ ಕೊಯಂಬತ್ತೂರು ಆದಮೇಲೆ ಪಾಲಕ್ಕಾಡು ಆದಮೇಲೆ ತ್ರಿಶೂರು ಬರುತ್ತೆ. ಸೊ ಮೇ ಬಿ ಈಗ ಇಲ್ಲಿಂದ ತೋರಿಸೋದಕ್ಕೆ ಏನಿಲ್ಲ, ಕತ್ಲು, ಹಾಗಾಗಿ ಹೋಗಿ ಮಲ್ಕೊತೀನಿ. ಮೇ ಬಿ ನಾನು ಎದ್ದೋಳಷ್ಟರಲ್ಲಿ ಪಾಲಕ್ಕಾಡು ಕ್ರಾಸ್ ಆಗಿರ್ತೀವಿ ಟ್ರೈನಲ್ಲಿ. ಓಕೆ, ಅಲ್ಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್.
Good morning from Kerala. So right now ಟೈಮ್ ಈಗ 6:43 ಆಗ್ತಿದೆ. ನಮ್ಮ ಟ್ರೈನ್ ಇವಾಗ ತ್ರಿಶೂರಿಗೆ ಬಂದಿದೆ. ಇಲ್ಲಿಗೆ ಅಫಿಷಿಯಲ್ ಟೈಮ್ ಪ್ರಕಾರ 6:30ಗೆ ಬರಬೇಕು. 6:30ಗೆ ಬಂದ್ಬಿಟ್ಟು 6:33 ಹೊರಡಬೇಕು. ಬಟ್ ಇಲ್ಲಿ 10 ಮಿನಿಟ್ಸ್ ಲೇಟ್ ಬಂದಿದೆ. ಓಕೆ, ಇಲ್ಲಿ ಈ ಟ್ರೈನ್ಗೆ 2 ಮಿನಿಟ್ಸ್ ಸ್ಟಾಪು. ನೈಟ್ ಮಾತ್ರ ಒಳ್ಳೆ ನಿದ್ದೆ. ಓಕೆ, ಈ ಜಸ್ಟ್ ಈಗ ಒಂದು 15 ಮಿನಿಟ್ಸ್ ಬ್ಯಾಕ್ ಎದ್ದು ಫ್ರೆಶ್ ಅಪ್ ಆದೆ. ನೋಡಿದ್ರಲ್ಲ ಇಷ್ಟೊತ್ತು ವಿಷುವಲ್ಸ್, ಒಂದು ವಿಲೇಜ್ ಹತ್ರ ಯಾವ ಥರ ನೀರೆಲ್ಲ ಮನೆಯೆಲ್ಲ ನಿಂತಿತ್ತು ಅಂದ್ಬಿಟ್ಟು. ಓಕೆ, ಸೊ ಅಂದಾಗೆ ನಾನು ಇವತ್ತು ಈ ಟ್ರೈನಲ್ಲಿ ಕೊಚ್ಚೆವೇಲಿವರೆಗೂ ಹೋಗ್ತಾ ಇಲ್ಲ. ನಾನು ಹೋಗ್ತಾ ಇರೋದು ಎರ್ನಾಕುಲಂ ಟೌನಿಗೆ. ಓಕೆ, ಅದು ಇನ್ನೊಂದು 2 ಸ್ಟಾಪಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಆಲ್ವಾ ಬಂದ್ಬಿಟ್ಟು 7:45ಗೆ ಬರುತ್ತೆ. ಅದಾದಮೇಲೆ 8:30ಗೆ ಎರ್ನಾಕುಲಂ ಟೌನ್ ರೀಚ್ ಆಗ್ತೀವಿ. ನೋಡೋಣ 8:30ಗೆ ರೀಚ್ ಆಗ್ತೀವ, ಇಲ್ಲ ಸ್ವಲ್ಪ ಡಿಲೇ ಆಗ್ಬೋದು ಅನಿಸುತ್ತೆ. ನನಗೆ ಒಂದು 10-15 ಮಿನಿಟ್ಸ್ ಡಿಲೇ ಆಗ್ಬೋದು. ಓಕೆ, ಸೊ ಈಗ 2 ಮಿನಿಟ್ಸ್ ಸ್ಟಾಪ್ ಆದಮೇಲೆ ನಮ್ಮ ಟ್ರೈನು ತ್ರಿಶೂರಿಂದ ಹೊರಡ್ತಾ ಇದೆ.
ಟ್ರೈನ್ ಇವಾಗ ಒಲ್ಲೂರು ಅನ್ನೋ ಸ್ಟೇಷನ್ ಹತ್ರ ನಿಲ್ಲಿಸಿದ್ದಾರೆ. ಇದು ಅಫಿಷಿಯಲ್ ಸ್ಟಾಪ್ ಅಂತೂ ಅಲ್ಲ, ಮೋಸ್ಟ್ಲಿ ಟೆಕ್ನಿಕಲ್ ಸ್ಟಾಪ್ ಇರಬೇಕು. ನೈಟ್ ಅಂತೂ ಒಳ್ಳೆ ನಿದ್ದೆ. ಓಕೆ, ನೈಟ್ ಆಲ್ಮೋಸ್ಟ್ ಹೊಸೂರು ದಾಟಿದ ಮೇಲೆ ಮಲ್ಕೊಂಬಿಟ್ಟೆ. ಬೆಳಗ್ಗೆ ತ್ರಿಶೂರ್ ಬರೋಕ್ಕೆ ಮುಂಚೆ ಎದ್ದೆ. ನೈಟ್ ಬಂದ್ಬಿಟ್ಟು ನಾವು ಧರ್ಮಪುರಿ, ಸೇಲಮ್ಮು, ಈರೋಡು, ಕೊಯಂಬತ್ತೂರು, ಪಾಲಕ್ಕಾಡು ಇವೆಲ್ಲ ಸ್ಕಿಪ್ ಮಾಡಿದ್ದೀವಿ. ಒಳ್ಳೆ ಕಂಫರ್ಟಬಲ್ ಆಗಿತ್ತು ಬೆರ್ತೇನು. ಆಮೇಲೆ ಬ್ಲ್ಯಾಂಕೆಟ್ ಕೊಟ್ಟರು. ಓಕೆ, ಬೆಡ್ಶೀಟು ಎಲ್ಲ, ಎ ಸಿ ಎಲ್ಲ ತುಂಬ ಚೆನ್ನಾಗೇ ಇತ್ತು.
又来一个了。ಇವಾಗ ಕರೆಕ್ಟಾಗಿ 7:48 ಆಗ್ತಿದೆ. ನಮ್ಮ ಟ್ರೈನ್ ಇವಾಗ ಆಲ್ವಾ ಸ್ಟೇಷನ್ಗೆ ಬಂದಿದೆ. ಸೊ ಇಲ್ಲಿಗೆ ಅಫಿಷಿಯಲ್ ಟೈಮ್ ಪ್ರಕಾರ 7:40ಗೆ ಬಂದುಬಿಟ್ಟು 7:41ಗೆ ಹೊರಡಬೇಕು, 1 ಮಿನಿಟ್ ಸ್ಟಾಪು. ಬಟ್ ನಮ್ಮ ಟ್ರೈನ್ ಇಲ್ಲಿಗೆ 7 ಮಿನಿಟ್ಸ್ ಲೇಟಾಗಿ ಬಂದಿದೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಸ್ಟೇಷನು ಎರ್ನಾಕುಲಂ ಟೌನ್. ಓಕೆ, ಅದು ಇನ್ನೊಂದು 30 ಮಿನಿಟ್ಸಲ್ಲಿ ಬರುತ್ತೆ. ಸೊ 1 ಮಿನಿಟ್ ಸ್ಟಾಪ್ ಆದಮೇಲೆ ನಮ್ಮ ಟ್ರೈನ್ ಆಲ್ವಾ ಸ್ಟೇಷನಿಂದ ಓಡ್ತಾ ಇದೆ. ಆಲ್ವಾ ಸ್ಟೇಷನ್ ಕೋಡ್ ಬಂದ್ಬಿಟ್ಟು AWY. ಇಲ್ಲಿ ಡೈಲಿ 1:30 ಟ್ರೈನ್ ಸಾಲ್ಟ್ ಆಗುತ್ತೆ. ಇಲ್ಲಿಂದ ಯಾವುದೇ ಟ್ರೈನ್ ಒರಿಜಿನೇಟ್ ಆಗಲಿ ಟರ್ಮಿನೇಟ್ ಆಗಲಿ ಆಗೋದಿಲ್ಲ. ಅಲ್ವಾ ಟೈಮ್ ಇವಾಗ ಕರೆಕ್ಟಾಗಿ 8:25 ಆಗ್ತಿದೆ. ನಮ್ಮ ಟ್ರೈನ್ ಈಗ ಎರ್ನಾಕುಲಮ್ಗೆ 5 ಕಿಲೋಮೀಟರ್ಸ್ ದೂರದಲ್ಲಿದೆ. ಔಟ್ಸ್ಕಟ್ಸಲ್ಲಿ ನಿಲ್ಲಿಸ್ಬಿಟ್ಟಿದ್ರು ಟ್ರೈನ್ ಇಷ್ಟೊತ್ತು. ಇವಾಗ ಸ್ಟಾರ್ಟ್ ಆಗಿದೆ. ಮಳೆ ಮಾತ್ರ ಆಲುವಾಗೆ ಮುಂಚೆ ಸ್ವಲ್ಪ ಲೈಟಾಗಿ ಡ್ವಿಸ್ಲಿಂಗ್ ಆಗ್ತಾಯಿತ್ತು. ಇವಾಗ ಆಲುವಾ ಆದಮೇಲೆ ಫುಲ್ಲು ಜೋರಾಯಿತು ಮಳೆ. ಇನ್ನು ಎರ್ನಾಕುಲಮ್ಗೆ ಹೋಗೋಷ್ಟರಲ್ಲಿ ಇನ್ನೇನು ಎರ್ನಾಕುಲಮೇ ಇದೆ ಎಲ್ಲ ನೋಡಿ. ಎರ್ನಾಕುಲಮ್ ಔಟ್ಸ್ಕಟ್ಸ್ ಇದು. ಸೊ ನಮ್ಮ ಟ್ರೈನು 15 ಮಿನಿಟ್ಸ್ ಲೇಟಾಗಿ ಹೋಗ್ತಾ ಇದೆ. ನೋಡೋಣ ಬನ್ನಿ ಅಲ್ಲಿಗೆ ಎಷ್ಟೊತ್ತಿಗೆ ಹೋಗುತ್ತೆ ಅಂದ್ಬಿಟ್ಟು. ಇದು ಔಟ್ಸ್ಕಟ್ಸಲ್ಲಿರೋ ಇಡಪಲ್ಲಿ ಸ್ಟೇಷನ್ನು.
ಫೈನಲ್ ಆಗಿ ನಮ್ಮ ಟ್ರೈನು 30 ಮಿನಿಟ್ಸ್ ಡಿಲೇಯೊಂದಿಗೆ ಎರ್ನಾಕುಲಂ ಸ್ಟೇಷನ್ಗೆ ಸೇರ್ಕೊತಾ ಇದೆ. 8:45ಗೆ 8:15ಗೆ ಬರಬೇಕು, 8:45ಗೆ ಬರ್ತಾ ಇದೆ. ವೆಲ್ಕಮ್ ಟು ಗಾಡ್ಸ್ ಓನ್ ಕಂಟ್ರಿ ಕೇರಳ. ನಾವೀಗ ಎರ್ನಾಕುಲಮಲ್ಲಿದ್ದೀವಿ. ಓಕೆ, ಇದು ಎರ್ನಾಕುಲಂ ಟೌನ್ ಸ್ಟೇಷನ್ನು. ನಮ್ಮ ಟ್ರೈನು ಇದೆ. ಈಗ ಇಲ್ಲಿ 5 ಮಿನಿಟ್ಸ್ ಹಾಲ್ಟ್ ಇರುತ್ತೆ. 5 ಮಿನಿಟ್ಸ್ ಆದಮೇಲೆ ಇದು ಹೊರಡುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿಂದ ಇದು ಚೆಂಗನ್ನೂರು, ತಿರುವಳ್ಳ, ಕೊಲ್ಲಂ, ಆಮೇಲೆ ಕೊಟ್ಟಾಯಂ ರೂಟಲ್ಲಿ ಕೊಚುವೇಲಿಗೆ ಹೋಗುತ್ತೆ. ಕೊಚುವೇಲಿ ಅನ್ನೋದು ಟ್ರಿವೆಂಡ್ರಮಲ್ಲಿರುವಂಥ ಒಂದು ಸಪೋರ್ಟಿಂಗ್ ರೈಲ್ವೆ ಸ್ಟೇಷನ್ನು. ನಮಗೆ ಯಶವಂತಪುರ ಹೇಗಿದೆಯೋ ಅದೇ, ಬ್ಯಾಂಗ್ಳೂರಿಗೆ ಯಶವಂತಪುರ ಯಾವ ಥರ ಇದೆಯೋ ಅದೇ ಥರ ಕೊಚುವೇಲಿ ಅನ್ನೋದು ಒಂದು ಸಪೋರ್ಟಿಂಗ್ ಸ್ಟೇಷನ್ನು. ಸ್ಟಾಪ್ ಆದಮೇಲೆ ನಮ್ಮ ಟ್ರೈನು ಎರ್ನಾಕುಲಂ ಟೌನಿಂದ ಹೊರಡ್ತಾ ಇದೆ ಇವಾಗ. ಫೈನಲ್ ಆಗಿ ರೈಲ್ವೆ ಸ್ಟೇಷನ್ ಆಚೆ ಬಂದಾಯಿತು. ತುಂಬ ಚಿಕ್ಕ ರೈಲ್ವೆ ಸ್ಟೇಷನ್ನು. ಇಲ್ಲಿ ಬರೀ 2 ಪ್ಲ್ಯಾಟ್ಫಾರ್ಮ್ಸ್ ಮಾತ್ರ ಇದೆ. ಇದೇ ಎಂಟ್ರೆನ್ಸು. ಒಳಗಡೆ ಇನ್ಫಾರ್ಮೇಷನ್ ಸೆಂಟರು, ಬುಕ್ಕಿಂಗ್ ಕೌಂಟರು ಮತ್ತು ರಿಸರ್ವೇಷನ್ ಆಫೀಸ್ ಇದೆ ಅಷ್ಟೇ. ನೋಡಿ, ಮಳೆ ಇನ್ನೂ ಬೀಳ್ತಾನೇ ಇದೆ ಹಂಗೆ. ಬನ್ನಿ ನಮ್ಮ ಆಶೀರ್ವಾದ್ ಸರ್ನ ಕೇಳೋಣ ಅವ್ರ ಜರ್ನಿ ಹೆಂಗಿತ್ತು ಅಂದ್ಬಿಟ್ಟು. ಸರ್, ಹೇಗಿತ್ತು ಸರ್? ಅದೇ ಕೆಲವೊಂದು ಡ್ರಾಬ್ಯಾಕ್ಸ್ ಹೇಳಿದ್ನಲ್ಲ, ಎಕನಾಮಿಕ್ ಕೋಚಸ್ ಅಂತ ಮಾಡಿದ್ದಾರೆ. ಅಪ್ಪರ್ ಬಸ್ಸಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಸ್ಪೇಸ್ ಇಲ್ಲ. ಆಗಲ್ಲ, ಹೇಳಿ. ಆಮೇಲೆ ವಾಶ್ ಬೇಸಿನೆಲ್ಲ ಅದು ಪೆಡಲ್ ಸಿಸ್ಟಮ್ ಕರೆಕ್ಟ್. ಪೆಡಲ್ ಹೋಗಿ ಸ್ಟಕ್ ಆಗ್ತಾ ಇದೆ, ನೀರೆಲ್ಲ ಹಂಗಂಗೆ ಹೋಗ್ತಾ ಇದೆ. ಆಮೇಲೆ ವಾಶ್ ಬೇಸಿನ್ ಕರೆಕ್ಟಾಗಿ ಮುಖ ಇಟ್ಟು ತೊಳ್ಕೊಳಕ್ಕಾಗಲ್ಲ. ಹೌದು, ಎಲ್ಲ ಹೊರಗಡೆ ಚೆಲ್ಲುತ್ತೆ ನೀರು. ಅಡ್ವಾಂಟೇಜಸ್ ಏನಿದೆ ಸರ್? ಅಡ್ವಾಂಟೇಜಸ್ ಬಂದು ಅದೇ ಸೈಡ್ ಲೋವರ್ ಮಿಡಲ್ ಅಪ್ಪರ್ ಅಂತ ಹೇಳಿ ಕೊಡ್ತಾ ಇದ್ರು. ಅದರಲ್ಲಿ ಮಿಡಲ್. ಓಕೆ, ಗುಡ್ ಥಿಂಗ್. ಓಕೆ, ಅದು ಬಿಟ್ಟರೆ ಕೋಚ್ ಕ್ಲೀನ್ ಆಗಿದೆ. ಹಾಂ, ಅದು ಹೊಸ ಕೋಚ್ ಆಗಿರೋದ್ರಿಂದ ಕ್ಲೀನ್ ಆಗಿದೆ. ಸ್ವಲ್ಪ ಕ್ಲೀನ್. ಸೊ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.